guys, welcome back to my YouTube channel. ಇವತ್ತಿನ ವ್ಲಾಗ್ ಏನು ಅಂತ ಆವಾಗಲೇ ನೋಡ್ಬಿಟ್ಟಿರ್ತೀರಾ. ಹೌದು, ಇವತ್ತು ನಾವು ತಿರುವಣ್ಣಾಮಲೈಗೆ ಹೋಗ್ತಾ ಇದ್ದೀವಿ. ನೋಡೋಣ, ಕ್ರೇಜಿಯಾಗಿರುತ್ತೆ ಅನಿಸುತ್ತೆ. ಗಿರಿವನ ಸುತ್ತೋದು ಅಂತ 14 ಕಿಲೋಮೀಟ್ರ್ ನಡಿಬೇಕು. ಐ ಆಮ್ ವೇಟಿಂಗ್ ಫಾರ್ ದಟ್. ಕೀಪ್ ವಾಚಿಂಗ್ ಗೈಸ್. ಇನ್ನೂ ರೆಡಿ ಆಗಿಲ್ಲ. ಇಲ್ಲಿಂದ ಬೆಂಗಳೂರಿಗೆ ಹೋಗಬೇಕು. ಬೆಂಗಳೂರಿಂದ ತಿರುವಣ್ಣಾಮಲೈ ಬಸ್ ಹತ್ತಿ ಅಲ್ಲಿ ಹೋಗಬೇಕು. ನೋಡೋಣ ಎಷ್ಟು ಅವರ್ ಜರ್ನಿ ಅಂತ. ಐ ಆಮ್ ವೇಟಿಂಗ್ ಫಾರ್ ದಟ್. ಕೀಪ್ ವಾಚಿಂಗ್ ಗೈಸ್. ಈಗ ನಮ್ಮ ಪೂಜೆ ಮಾಡಿದ್ದಾರೆ, ಬನ್ನಿ ತೋರಿಸ್ತೀನಿ. ಗಣಾಧಿಪತಯೇ ನಮಃ. ಓಂ ಶ್ರೀ ಮಹಾಗಣಾಧಿಪತಯೇ ನಮಃ. ಓಂ ಶ್ರೀ ಮಹಾಗಣಾಧಿಪತಯೇ. ಗೈಸ್, ಈಗ ಪೂಜೆ ಎಲ್ಲ ಆಗಿದೆ, ಇನ್ನೇನಿಲ್ಲ, ರೆಡಿ ಆಗಿಬಿಟ್ಟು ಹೊರಡೋದಷ್ಟೇ. ರೆಡಿ ಆಗಬೇಕು, ಇನ್ನೂ ರೆಡಿ ಆಗಿಲ್ಲ ಗೈಸ್. ಆವಾಗಲೇ 11:15 ಆಗಿದೆ. ನೋಡೋಣ ಎಷ್ಟೊತ್ತು ಹೊರಡ್ತಾರೆ ಅಂತ. ಗೈಸ್, ಈಗ ಹೊರಟಿದ್ದೀವಿ ನಾವು. 11:15 ಆಗೈತೆ. 11 ಗಂಟೆ ಅಂದರು, 11:15 ಹೊರಟಿದ್ದಾರೆ. ಬನ್ನಿ, ನಮ್ಮ ಅಕ್ಕನ ತೋರಿಸ್ತೀನಿ. ಇವ್ರ ಹೆಸರು ಪೂರ್ಣಿಮಾ ಅಂತ. ಹಾಯ್ ಮಾಡಿ. ಫುಲ್ಲು ನಾಚಿಕೆ ಅಂತೆ. ಇಲ್ಲ ಅಮ್ಮ, ಹಾಯ್ ಮಾಡಿ. ಹೋಗೋಣ ಗೈಸ್. ಹೋಗ್ಬಿಟ್ಟು ಬಸ್ ಹತ್ಬೇಕಾದ್ರೆ ಸಿಕ್ತು. ಸೊ ಗೈಸ್, ಹಂಗೆ ಮಂಡ್ಯದಿಂದ ಬೆಂಗಳೂರಿಗೆ ಬಂದು ಸ್ಯಾಟಲೈಟಲ್ಲಿ ತಿರುವಣ್ಣಾಮಲೈ ಬಸ್ ಹತ್ಕೊಂಡ್ವಿ. ಹಾಗೆ ಹೋಗ್ತಾ ಹೋಗ್ತಾ ಹೊಟ್ಟೆ ಹಸಿತಿತ್ತು. ಬಟ್ ಅಮ್ಮ ಮನೆಯಲ್ಲೇ ಚಿತ್ರಾನ್ನ ಮತ್ತು ಮೊಸರನ್ನ ಮಾಡ್ಕೊಂಬಂದಿದ್ರು. ಬಟ್ ಬಸ್ ಸ್ಟ್ಯಾಂಡಲ್ಲಿ ಸ್ನ್ಯಾಕ್ಸ್ ತೊಗೊಂಡ್ವಿ. ಹಾಗೆ ನೋಡ್ತಾ ನೋಡ್ತಾ ಸ್ಟಾಪ್ ಕೊಟ್ಟರು. ಫುಲ್ಲು ಕಾಲು ನೋವ್ತಿತ್ತು ಗೈಸ್. ಹಾಗೆ ನಿಂತ್ಕೊಂಡು ಮಾತಾಡ್ಬಿಟ್ಟು ಪುನಃ ನಮ್ಮ ಟ್ರಾವೆಲ್ ಸ್ಟಾರ್ಟ್ ಆಯಿತು ಗೈಸ್. ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ವ್ಯೂ ಮಾತ್ರ ಅಂತ. ಗೈಸ್, ಇಲ್ಲಿ ನೋಡಿ, ರೂಮಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೋಪುರ. ಡೈರೆಕ್ಟಾಗಿ ಇನ್ನೂ ಸಖತ್ತಾಗಿ ಕಾಣಿಸ್ತಿದೆ ಗೈಸ್. ತಿರುವಣ್ಣಾಮಲೈಗೆ ಬಂದು ಸೇರಿದ್ದೀವಿ. ರೂಮೆಲ್ಲ ಮಾಡಾಯಿತು. ಸುಮ್ಮನೆ ವಾಕ್ ಹೋಗೋಣ ಅಂತ ವಾಕ್ ಮಾಡ್ತಾಯಿದ್ದೀವಿ. ಊಟ ಮಾಡಿಕೊಂಡು ರೂಮ್ಗೆ ಹೋಗಿ ಮಲ್ಕೋಬೇಕು. ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳೋದು? 2:30ಗೆ ಎದ್ದು ಗಿರಿ ಪ್ರದಕ್ಷಿಣ ಮಾಡಬೇಕು. 2:30ಗೆ ಎದ್ದೊಳ್ತಾರ ಇಲ್ವಾ ಅನ್ನೋದೇ ಡೌಟು. ಇವರು ನೋಡಿ ಚಾಲೆಂಜ್ ಇವ್ರಿಗೆ. ಓಕೆ. ಸೊ ಗೈಸ್, ನೋಡ್ತಾ ಇರ್ಬೋದು, ನಮ್ಮಮ್ಮ ತಿಪ್ಪದ ದೀಪ ಇಸ್ಕೊಂಡು ಹಚ್ತಾ ಇದ್ದಾರೆ. ಬಟ್ ನಾವು ಬಂದಿದ್ದಕ್ಕೋ ಏನೋ ಗೊತ್ತಿಲ್ಲ ಗೈಸ್, ತುಂಬ ಮಳೆ ಇತ್ತು ಗೈಸ್. 4:25ಕ್ಕೆ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ದೀವಿ. ನೋಡೋಣ ಎಷ್ಟೊತ್ತಿಗೆ ಮುಗಿಸ್ತೀವಿ ಅಂತ. ಎಲ್ಲರೂ ಹೋಗ್ತಾ ಇದ್ದೀವಿ. 8 ಲಿಂಗಗಳಿದೆಯಂತೆ. ಒಂದೊಂದು ಲಿಂಗನೂ ತೋರಿಸ್ತಾ ಇರ್ತೀನಿ. ಕೀಪ್ ವಾಚಿಂಗ್ ಗೈಸ್. ಸೊ ಗೈಸ್, ಇದೇ ನಾವು ಗಿರಿವನಮ್ಗೆ ಹೋಗ್ಬೇಕಾಗಿರೋ ದಾರಿ. ರಾಜಗೋಪುರ ಇರುತ್ತಲ್ವ, ರೈಟ್ ಸೈಡೇ ನಮಗೆ ಗಿರಿವನಮ್ಗೆ ದಾರಿ ಅಂತ ಹಾಕಿರ್ತಾರೆ. ಸೊ ಅಲ್ಲಿ ತುಂಬ ಜನ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಜೊತೆನೇ ಜಾಯ್ನ್ ಆದರೆ ಹಂಗೆ ಹೋಗ್ತಾ ಇರುತ್ತೆ, ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಇದು 14 ಕಿಲೋಮೀಟ್ರ್ ನಡಿಬೇಕು ಅಂತ ಹೇಳಿದರು ನಾವು. ಬಟ್ ಎಲ್ಲೂ ಸ್ಟಾಪ್ ಮಾಡಿಲ್ಲ ಗೈಸ್. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಜನ ಹೋಗ್ತಾ ಇದ್ದಾರೆ ಅಂದರೆ ಅವ್ರನ್ನ ಮೋಟಿವೇಟ್ ಮಾಡಿಕೊಂಡು ನಾವು ಹೋಗ್ತಾ ಇದ್ವಿ. ಫಸ್ಟು ಸಿಗೋ ದೇವರೇ ನಮಗೆ ನಮ್ಮ ವಿಘ್ನೇಶ್ವರ ದೇವರು. ನೀವು ನೋಡ್ತಾ ಇರ್ಬೋದು ಎಷ್ಟು ಕತ್ತಲೆ ಇದೆ ನಾವು ಸ್ಟಾರ್ಟ್ ಮಾಡಿದಾಗ ಅಂತ. ಆ್ಯಂಡ್ ನೆಕ್ಸ್ಟ್ ಫಸ್ಟ್ ಸಿಗೋದೇ ನಮಗೆ ಇಂದಿರಾಲಿಂಗಂ, ಹಾಗೆ ಅಗ್ನಿಲಿಂಗಂ ಸಿಗುತ್ತೆ. ಬಟ್ ಎಲ್ಲೂ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಗಾಯ್ಸ್. ಆ್ಯಂಡ್ ನೆಕ್ಸ್ಟು ಶ್ರೀ ಕಲ್ಯಾಣಮ್ಮನ ಟೆಂಪಲ್ ಅಂತ ಇದೆ. ಬಟ್ ಇಲ್ಲಿ ಮಾತ್ರ ವಿಡಿಯೋ ಮಾಡೋಕ್ಕೆ ಬಿಟ್ಟರು. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ. ಎಲ್ಲೂ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಗಾಯ್ಸ್. ನಾನು ನಿಮಗೆ ಅಲ್ಲೆಲ್ಲಿ ಡಿಸ್ಪ್ಲೇ ಆಗ್ತಿದ್ದೀನಿ ನೋಡಿ. ನೆಕ್ಸ್ಟ್ ಸಿಕ್ಕಿದ್ದು ನಮಗೆ ಯಮಲಿಂಗಂ. ಹಾಗೆ ಯಮಲಿಂಗಮಲ್ಲೂ ಗೋಪುರ ಮಾತ್ರ ವಿಡಿಯೋ ಮಾಡೋಕ್ಕಾಯಿತು. ನೆಕ್ಸ್ಟ್ ವರುಣಾಲಿಂಗಂ. ಹಿಂಗೆ ಹೊರಗಡೆ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾಯಿದ್ದೀನಿ ಯಾವ್ಯಾವ ಲಿಂಗಂ ಎಲ್ಲ ನೋಡ್ಕೊಳ್ಳಿ. ಅಲ್ಲಿ ಗಿರಿ ಪ್ರದಕ್ಷಿಣೆ ಮಾಡ್ತಾಯಿದ್ದೀವಿ. ಇವಾಗ 4 ಲಿಂಗ ದರ್ಶನ ಆಗಿದೆ. ಇನ್ನು 4 ಲಿಂಗ ದರ್ಶನ ಮಾಡಬೇಕು. ಟೈಮ್ ಆಗಲೇ 6:15 ಆಯ್ತೈತೆ.
ಸೊ ನೆಕ್ಸ್ಟ್ ಇದು ವಾಯುಲಿಂಗಂ. ಈ ಲಿಂಗಗಳ ಫೋಟೋಗಳೆಲ್ಲ ಸೈಡಲ್ಲಿ ಡಿಸ್ಪ್ಲೇ ಹಾಕಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಎಲ್ಲ ಹೊರಗಡೆ ವಿಡಿಯೋ ಮಾಡಿದೆ. ನೆಕ್ಸ್ಟು ನಿವೃತ್ತಿ ಲಿಂಗಂ ಸಿಕ್ತು ನಮಗೆ. ಹಂಗೆ ಸುಮಾರು ದೇವಸ್ಥಾನಗಳಿತ್ತು ಗೈಸ್. ಇದು ನೋಡಿ ಗೋಪುರ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಕುಬೇರ ಲಿಂಗಂ. ಇದು ಕುಬೇರ ಲಿಂಗ ಏನು ಶ್ರೀಮಂತಕರ ಲಿಂಗಂ ಅಂತ ಅಂತಾರಲ್ಲ ಹಂಗೆ. ನೆಕ್ಸ್ಟು ಮೋಕ್ಷ ಜಾಗ ನಮಗೆ ಸಿಕ್ಕಿದ್ದು. ಸೊ ಇದಂತೂ ನಮಗೆ ಮರೆಯೋಕ್ಕೆ ಆಗಲ್ಲ, ಮೋಕ್ಷ ಜಾಗ. ಹಂಗೆ ಹೋಗ್ತಾ ನಡ್ಕೊಂಡು ಹೋಗ್ತಾ ಜಿಂಕೆಗಳೆಲ್ಲ ಸಿಕ್ತಿತ್ತು. ಆಮೇಲೆ ಉಣ್ಣಾಮಲೈ ಅಣ್ಣಾಮಲೈ ಅಮ್ಮ ಅಂತ ಇರುತ್ತೆ ಗೈಸ್, ಅವೆರಡೂ ನೋಡಬೇಕು. ಆ್ಯಂಡ್ ಸೂರ್ಯಲಿಂಗಂ ನೋಡಿದ್ವಿ ನಾವು. ಆ್ಯಂಡ್ ಇನ್ನೊಂದು ಏನು ಆಶ್ಚರ್ಯಕರ ವಿಷಯ ಅಂತ ಅಂದರೆ, ನಮಗೆ ರಾಘವೇಂದ್ರ ಮಠ ಅಲ್ಲಿ ತಿರುವಣ್ಣಾಮಲೆಯಲ್ಲಿ ನೋಡಿದ್ವಿ ಗೈಸ್, ತುಂಬ ಖುಷಿಯಾಯಿತು. ಹಂಗೆ ಅಣ್ಣಾಮಲೈ ಉಣ್ಣಾಮಲೈ ಅಮ್ಮನ್ನ ತೇರು ಕರ್ಕೊಂಡು ಹೋಗ್ತಾಯಿದ್ರು, ತೇರಲ್ಲಿ ಎಳಿತಾಯಿದ್ರು. ಸೊ ಅದು ಖುಷಿ ಆಯಿತು. ಆ್ಯಂಡ್ ವೆಂಕಟ ಅಭಿರಾಮ ಲಿಂಗಂ ಅಂತ ಇತ್ತು ಗೈಸ್, ಅದು ಸಕ್ಕತ್ತಾಗಿತ್ತು. ಇಲ್ಲಿಗೆ 8 ಲಿಂಗ ದರ್ಶನ ಆಗೈತೆ. ಮತ್ತು 14 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀವಿ. ಹೆವಿ ಬಿಸಿಲು ಗೈಸ್. ಇವಾಗ 10 ಗಂಟೆ ಆಗೈತೆ. ನಾವು ಸ್ಟಾರ್ಟ್ ಮಾಡಿದ್ದು 4 ಗಂಟೆಗೆ, 10 ಗಂಟೆಗೆ ಮುಗಿಸಿದ್ದೀವಿ. ಇನ್ನು ರಾಜಗೋಪುರಕ್ಕೆ ಹೋಗಬೇಕು. ಪ್ರದಕ್ಷಿಣೆ ಮಾಡೋರು ಮಿನಿಮಮ್ 1-2 ಗಂಟೆ 1:30ಗೆ ಸ್ಟಾರ್ಟ್ ಮಾಡಿದ್ರೆ ಬಿಸಿಲು ಬರೋಷ್ಟರಲ್ಲಿ ಗಿರಿ ಪ್ರದಕ್ಷಿಣೆ ಮುಗಿಸ್ಬೋದು. ನಮಗೆ ಬಿಸಿಲು ಬಂದ್ಬಿಡ್ತು. ಹೌದು ಗೈಸ್, ಹೆವಿ ಬಿಸಿಲು. ಮತ್ತೆ ನಾವು ಸ್ಲೋ ನಡೆಯೋದ, ಹಾಗಾಗಿ ಲೇಟ್ ಆಯಿತು. ಕಾಲು ಕೈ ಎಲ್ಲ ನೋವು. ನೋಡೋಣ ನಾಳೆ ಹೆಂಗಿರ್ತೀವಿ ಅಂತ. ಹಂಗೆ ಎಲ್ಲ ಗಿರಿವನಂ ಸುತ್ತು ಪುನಃ ನಾವು ರಾಜಗೋಪುರಕ್ಕೆ ಬರ್ತೀವಿ. ಹಂಗೆ ಬಂದು ದರ್ಶನಕ್ಕಂತ ಹೋಗ್ಬೇಕಾದ್ರೆ ಎಷ್ಟು ಜನ ಇದ್ರು ಗೊತ್ತಾ ಗಾಯ್ಸ್. ಆ ಬಿಸಿಲಲ್ಲೂ ಆ ಸೆಕೆಗೆ ನಿಂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಗಾಯ್ಸ್. ಬಟ್ ಆದರೂ ದೇವ್ರ ಮೇಲೆ ಭಾರ ಹಾಕಿ ಅಂತೂ ಇಂತೂ ದರ್ಶನ ಮಾಡ್ಬಿಟ್ಟು ಬಂದು ಕೂತ್ಕೊಂಡು ಫುಲ್ಲು ದೇವ್ರ ಹತ್ರ ಬೇಡ್ಕೊತಾ ಇದ್ವಿ ಗೈಸ್, ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಹಂಗೆ ಪುನಃ ಮನೆಗೆ ರಿಟರ್ನ್ ಆದ್ವಿ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಟು ಇಂಚು ಬ್ಲಾಗ್ಸ್ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.